ವೆಲ್ಕಮ್ ಟು ಪಲ್ಲವಿ ಸಂಜು ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೊಂತೀನಿ. ನಾನು ಮಾತ್ರ ಫುಲ್ ಸೂಪರ್ ಆಗಿದ್ದೀನಿ. ಈಗ ಇವತ್ತು ನಮ್ಮ ಮಮ್ಮಿ ಒಂದು ಟಿಪ್ಸ್ ಹೇಳ್ಕೊಡೋದಾರ. ಅದೇನಂತಪ್ಪ ಅಂತಂದ್ರೆ, ಈಗ ಎಲ್ಲ ಹೆಣ್ಮಕ್ಳಿಗಾತು ಹುಡುಗರಿಗಾತು ಏರ್ಫಾಲ್ ಭಾಳ ಆಗತೈತ್ರಿ, ಡ್ಯಾಂಡ್ರಫ್. ನನ್ನ ತಲೆಗೂ ಹಂಗಾಗೈತಿ. ಯಾಕಪ್ಪ ಅಂದ್ರೆ ನಮ್ಗೆ ಸರಿಯಾಗಿ ನಿದ್ದೆ ಆಗೋದಿಲ್ಲ, ಏನಿಲ್ಲ. ಹಾಗಾಗಿ ನಮ್ಗೆ ಏರ್ಫಾಲ್ ಭಾಳ ಆಗತೈತಿ. ನೀರಿಗೂ ಸ್ವಲ್ಪ ಬೋರ್ ನೀರಿನ ಸಲುವಾಗಿ ಏರ್ಫಾಲ್ ಆಗತೈತಿ. ಅದಕ್ಕೆ ನಮ್ಮ ಮಮ್ಮಿ ನಮ್ಗೊಂದು ಎಣ್ಣೆ ಮಾಡ್ಕೊಡ್ತೀನಿ ಅಂದಾರಿ, ತಲೆಗೆ ಹಚ್ಕೊಳ್ಳೋ ಎಣ್ಣೆ. ಬರ್ರಿ ಅದು ಹೆಂಗೆ ಮಾಡ್ಕೊಡ್ತಾರ ನೋಡೋಣ. ಮಮ್ಮಿ 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 ನಂಗೆ ತಲೆ ಏರ್ಫಾಲ್ ಭಾಳ ಆಗತೈತಿ. ಹೌದು, ಅದು ನಿಂಗೂ ಗೊತ್ತೈತಿ. ಅದಕ್ಕೆ ನಂಗೆ ಇವತ್ತು ಒಂದು ನಿಮಿಷ ನಾನು ಆ ಕಡೆ ಬರ್ತೀನಿ. ಮಮ್ಮಿ ನಂಗೆ ಏರ್ಫಾಲ್ ಭಾಳ ಆಗತೈತಿ. ಅದಕ್ಕೆ ನಂಗೆ ಒಂದು ಚಲೋ ಎಣ್ಣೆ ಮಾಡ್ಕೊಡ ತಲೆ. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತೇನು? ಮೆಂತಿ ರಾತ್ರಿ 2 ಸ್ಪೂನ್ ನೆನೆ ಇಟ್ಟೇನೆ ಆಲ್ರೆಡಿ. ತಡಿ ನೋಡ್ರಿ, ನಮ್ಮ ಮಮ್ಮಿಗೆ ಏರ್ಫಾಲ್ ಆಗಿದ್ದು ಗೊತ್ತಾಗೈತಿ. ಅದಕ್ಕೆ ಏನು ಮಮ್ಮಿದು ಮೆಂತಿ ರಾತ್ರಿ 2 ಸ್ಪೂನ್ ತೋಯಿಸ್ಬಿಡ್ಬೇಕು ರಾತ್ರಿಗೆ. ನಮ್ಮ ಮಮ್ಮಿಗೆ ಹುಷಾರಿಲ್ರಿ, ಆದ್ರೂ ಪಾಪ ನಾ ಬಲವಂತ ಮಾಡಿ ವಿಡಿಯೋ ಮಾಡಿಸ್ಕೊಳತ್ತೀನಿ ಇವತ್ತು. ಅದಕ್ಕೆ ಮೆಂತಿ, ಹಾ ಈರುಳ್ಳಿ. ತಡಿ ಮಮ್ಮಿ, 2 ಸ್ಪೂನ್ ಮೆಂತಿ ತೋಯಿಸಿಡ್ಬೇಕು. ಮೆಂತಿ ಕಾಳು ರಾತ್ರಿ ಹೊತ್ತು ತೋಯಿಸಿಡ್ಬೇಕು 2 ಸ್ಪೂನ್. ಹಾ. ಸೆಕೆಂಡ್ ಒಂದು ಈರುಳ್ಳಿ, ಒಂದು ಈರುಳ್ಳಿ ಇದು ಪೇಸ್ಟ್ ಮಾಡ್ಕೋಬೇಕು. ಹಾ. ಇದು ಶುಂಠಿ, ಹಾ. ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಇದನ್ನ ಕಟ್ ಮಾಡಿ ಎಣ್ಣೆ ಕುದಿಸೋ ಟೈಮ್ನಲ್ಲಿ ಹಾಕ್ಬೇಕು. ದಾಸವಾಳ ಹೂವು, ದಾಸವಾಳಕ್ಕೆ ಯಾವ ಬೇಕಾದ್ರೆ ಹಾಕೋಬಹುದು, ಕೆಂಪಷ್ಟ ಹಾಕೋಬೇಕಾ? 2 ಹಾಕೋಬಹುದು. ಇದು ಅಲಿವೆರಾ ಜೆಲ್, ಅಲಿವೆರಾ ಜೆಲ್, ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಹಾ. ಕರಿಬೇವು ಎಣ್ಣೆಯಲ್ಲಿ ಕುದಿಸೋ ಟೈಮ್ನಲ್ಲಿ ಹಾಕ್ಬೇಕು. ಕರಿಬೇವು. ಇವಾಗ ಏನು ಮಾಡ್ಬೇಕಂತಂದ್ರೆ, ಈ 3 1 2 3 ಪೇಸ್ಟ್ ಮಾಡ್ಕೋಬೇಕು. ನಾನು ನಿಂಗೆ ಪೇಸ್ಟ್ ಮಾಡ್ಕೊಡ್ತೀನಿ ಈಗ. ಸರಿ ಬಾ. ಏನೇನು ಹಾಕೋಬೇಕು ಮಮ್ಮಿ ಇದ್ರಾಗ? ಈಗ ಅಷ್ಟು ಮೆಂತಿ, ಇವಾಗ ಮೆಂತಿ ಕಾಳು ಅಷ್ಟು ಹಾಕೊಳ್ಳೆ. ನೋಡ್ರಿ, ಮೆಂತಿ ಕಾಳು 2 ಸ್ಪೂನ್. ರಾತ್ರಿ 2 ಸ್ಪೂನ್ ಅಲ್ಲ ಮಮ್ಮಿ, ರಾತ್ರಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬಹುದು. ಆಮೇಲೆ ಇದ್ರ ಜೋಡಿ ಪೇಸ್ಟ್ ಮಾಡ್ಬೇಕು. ಇದಷ್ಟೇ ಮಾಡ್ಬೇಕಾ? ನೋಡ್ರಿ, ಹಿಂಗ ಪೇಸ್ಟ್ ಹಾಕ್ಬೇಕು. ಇದ್ರ ಜೋಡಿ ಮಮ್ಮಿ ಈರುಳ್ಳಿ, ಈರುಳ್ಳಿ ಫಸ್ಟ್ ಹಾಕೊಳ್ಳೆ. ಅಲಿವೆರಾ, ಶುಂಠಿ. ನೋಡ್ರಿ, ಮೆಂತಿ ರುಬ್ಕೊಂಡಾದ್ಮ್ಯಾಗ ಈರುಳ್ಳಿ, ಶುಂಠಿ, ಅಲಿವೆರಾ ಎಲ್ಲಾನು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಿಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಯಾವ್ಯಾವ ಎಣ್ಣೆ ಜೋಡಿ ಮಿಕ್ಸ್ ಮಾಡ್ಬೋದ? ಕೊಬ್ಬರಿ ಎಣ್ಣೆ, ಹಾ, ಆಮೇಲೆ ಹರಳೆಣ್ಣೆ, ಆಮೇಲೆ ಇದು ಸಾಸಿವೆ ಎಣ್ಣೆ. ಒಂದು ನಿಮಿಷ. ಸಾಸಿವೆ ಎಣ್ಣೆ ಇಲ್ಲಿ. ಹಾ, ಇವಾಗ ಕಡೆ ಎಣ್ಣೆ ತಗೋ. ಕಡಾಣಿ ತಗೋಬೇಕಾ? ಇಲ್ಲೇ ಐತೆ. ಸಾಕು. ನೋಡ್ರಿ, ಇದಿಷ್ಟು ಕಡಾಣಿ ತಗೊಂಡಿನಿ. ಕಡಾಣಿ ತಗೊಂಡಿನ್ರಿ. ಈ ಕಡಾಣಿ ಒಳಗ ಇದನ್ನೆಲ್ಲ ಹಾಕೋಬೇಕು ಮಮ್ಮಿ. ಅಷ್ಟು ಅಷ್ಟು ಹಾಕು. ಸ್ಪೂನ್ ತಗೊಂಡು ಸ್ಪೂನ್ ಇದೇನು ಕಲ್ಸ್ಕೊಂಡಿರ್ತೀವಿ ಮಮ್ಮಿ? ಯಾವ್ಯಾವ ಏನೇನು ಎಣ್ಣೆ ಜೋಡಿ ಮಿಕ್ಸ್ ಮಾಡ್ಬೇಕು ಇದನ್ನೆಲ್ಲ? ಸಾಸಿವೆ ಎಣ್ಣೆ, ಹಾ, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಎಲ್ಲ ಎಣ್ಣೆ ಜೋಡಿ ನಡೀತೈತಿ. ಈಗ ನಾವು ತಗೊಂಡಿದ್ದು ಪ್ಯೂರ್ ಕೊಬ್ಬರಿ ಎಣ್ಣೆ. ಇದು ಯಾವುದು ಕೆಮಿಕಲ್ ಮಿಕ್ಸ್ ಇಲ್ರಿ ಇದ್ರಾಗ. ಸ್ವಲ್ಪ ಮಮ್ಮಿ ಅದು ಪ್ಯೂರ್ ಕಾರವಾರಿ ನಮ್ಮ ಚಿಕ್ಕಿ ತಂದ್ಕೊಂಡಿದ್ರು, ಅದನ್ನ ಪ್ಯೂರ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡತ್ತೀವಿ ನಾವು. ಹಾಂ, ಜೋಡಿ ತೋರ್ಸಂತಾರೆ ಎಲ್ಲ ಅಲ್ಲೆಲ್ಲ ತೋರ್ಸೋಣ. ಹಾಂ, ಎಲ್ಲ ಮಿಕ್ಸ್ ಹಿಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ಮಿಕ್ಸ್ ಆಗ್ಬೇಕು. ಹಿಂಗ ತೋರಿಸ್ತೀನಿ ಹೆಂಗೆ ಮಿಕ್ಸ್ ಮಾಡ್ಬೇಕಂತಂದ್ರೆ. ಈ ಥರ ಮಮ್ಮಿ, ಇದು ಎದಕ್ಕೆ ಯೂಸ್ ಮಮ್ಮಿ ಈ ಎಣ್ಣೆ? ಕೂದಲು ಚೆನ್ನಾಗಿ ಬೆಳಿತಾವ, ಆಮೇಲೆ ಒಟ್ಟು ಆಗಲ್ಲ. ಹಿಂಗೆ ಬರ್ರಿ ಒಂಚೂರು. ಒಟ್ಟು ಆಗಲ್ಲ, ಬೆಳೆ ಕೂದಲು ಆಗಲ್ಲ, ಚೆನ್ನಾಗಿ ಕೆಲಸ ಮಾಡ್ತಿದ್ವಿ. ಹೌದೇನಾ? ಇದು ಹೀಟು ವಾರದಾಗ 3 ಸರ್ತಿ ಹಚ್ಕೋಬೇಕು. ವಾರದಾಗ 3 ಸಲ. ರಾತ್ರಿ ಹೊತ್ತು ಚೆನ್ನಾಗಿ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿದ್ರೆ ಬರ್ತೈತಿ. ಈಗ ಬೆಳಗ್ಗೆ ನಾವು ಅರ್ಜೆಂಟ್ ಹೋಗೋದು ಬೇಕಂತಂದ್ರೆ ಬೆಳಗ್ಗೆ 9 ಗಂಟೆಗೆ ಹಚ್ಕೊಂಡು 12 ಗಂಟೆಗೆ ತೊಳ್ಕೊಂಡು ಬನ್ನಿ.
ಒಟ್ಟು ಒಂದು 2 2 ಅವರ್ ಒಟ್ಟು ತಲೆಯಾಗ ನೆನಿಬೇಕಲ್ಲ ಹೌದಿಲ್ಲ ಇದನ್ನೆಲ್ಲ. ಆಮೇಲೆ ಇದಕ್ಕೆ ಏನ್ ಮಾಡ್ಬೇಕು, ಒಂದು 4 ಸ್ಪೂನ್ ಹಾಂ ರಾತ್ರಿ ಹೊತ್ತು ಮೆಂತಿ ಹಾಂ ನೀರ್ನಲ್ಲಿ ಹಾಕಿ ತೋರಿಸ್ಬೇಕು 3 ದಿವಸ. ಹಾಂ ತೋರಿಸಿಟ್ಟು ಅದನ್ನ ಚೆನ್ನಾಗಿ ಇಚ್ಕೋಬೇಕು. ಹಾಂ ಹಿಚ್ಕಿ ಅದನ್ನ ನೀರು ತೋರಿಸಿ ಹ್ಞೂ ಹಚ್ಕೋಬೇಕು. ಹಚ್ಕೊಂಡು ಸ್ನಾನ ಮಾಡ್ಬೇಕು. ಅದು ನೆಕ್ಸ್ಟ್ ನೈಸ್ ಆಗ್ತದೆ ಕೂದಲ. ನೆಕ್ಸ್ಟ್ ಟೈಮ್ ತೋರ್ಸೋಣ ಎಲ್ಲರಿಗೂ ವೀಕ್ಷಕರಿಗೆ ಅವ್ರನ್ನ. ಚಂದ ಕಪ್ಪು ಮಿಕ್ಸ್ ಆಗ್ಬೇಕು ಚಂದ. ಕೈಯಿಂದ ಇದು ಮಾಡ್ಬೇಕು. ಕೈಯಿಂದ ಮಾಡ್ಲಾ? ಚಂದ ಇದಾಗುತ್ತದೆ. ಸ್ವಲ್ಪ ಗಟ್ಟಿ ಗಟ್ಟಿ ಹೊಡಿತು ತೆಗಿಲಿ. ಇಲ್ಲಿ ನಡೀತದೆ. ಸ್ಲೋ ಹಚ್ಚಿ ಸಣ್ಣಗೆ ಹಚ್ಬೇಕು. ನೋಡ್ರಿ ಹಿಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಕೂದಲ ಚಲೋ ಬೆಳಿತಾವಂತ. ಮೊದ್ಲ ಮಮ್ಮಿ ಇದನ್ನೆಲ್ಲ ಎಣ್ಣೆ ಮಾಡಿಡ್ತಿದ್ಲು, ನಂಗೆ ಹಚ್ತಿದ್ಲು ಫಂಕ್ಷನ್ಗೆ ಹೋಗಿ ಬಂದಾಗ ಮಕ್ಕೊಳಾಗ. ಈಗ ಅವ್ರಲ್ಲಿ ನಾ ಇಲ್ಲಿ ಈಗ ಬಂದಾಗ ಅದಕ್ಕೆ ರೆಡಿ ಮಾಡಿಸ್ಕೊಂಡ್ಬಿಡತ್ತಿ ನಮ್ಮ ಮಮ್ಮಿ ಕಡೆಯಿಂದ ಎಣ್ಣೆ. ನೋಡ್ರಿ ಚಮಚದಿಂದ ಇದು ಆಗ್ಲಿಲ್ಲ ಅಂದ್ರೆ ಈ ತರ ಕೈಯಿಂದ ಚಂದ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ ನಿಂಗೆ. ಸಾಕು ಸಾಕು ಸಾಕಿಷ್ಟ. ಪೂರ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕಲ್ಲ. ಫಾಸ್ಟ್ ಹಚ್ಬಾರ್ದು. ಒಟ್ಟು ಲೋ ಇದ್ರಾಗ ಇಡ್ಬೇಕು. ಹಚ್ಬಿಡ್ರಿ ಮಮ್ಮಿ, ನೀವು ಕೈ ತಗೋತೀನಿ. ನಾವ್ ಎಷ್ಟು ಫಾಲೋ ಮಾಡ್ತೀವಿ ಅಷ್ಟು ಚಲೋ ಇದು. ಬೇಜವಾಬ್ದಾರಿ ಮಾಡಿದ್ರೆ ಕೂದಲ ಸರಿಯಾಗಿ ಬೆಳೆಯಲ್ಲ. ಎಷ್ಟು ಕಂಟಿನ್ಯೂ ದಿನಕ್ಕೆ 2 ದಿನ ಬಿಟ್ಟು 2 ದಿನ ಹಚ್ಬೇಕೇನು? ವಾರದಾಗ 3 ಸರ್ತಿ ಎಣ್ಣೆ ಹಚ್ಚಿದ್ರೆ ಚಂದ ಫಾಲೋ ಮಾಡಿದ್ರೆ ಇನ್ನ ಭಾಳ ಚೆನ್ನಾಗಿ ಬರ್ತಾವ ಕೂದಲ. ನೋಡ್ರಿ ಇಲ್ಲಿ ನಮ್ಮ ಕೂಲ ಇಷ್ಟ ಮತ್ತೆ ಉದ್ದಿದ್ವು. ಈಗ ಸರಿ ಫಾಲೋ ಮಾಡಾರ ಸಲುವಾಗಿ ಅದು ಬೋರ್ ನೀರಲ್ವ ಮೀನೆ ಬೋರ್ ನೀರು ತಂದ್ಕೋಬೇಕು ತಲೆ ಸ್ನಾನ ಮಾಡ್ಬೇಕಾದ್ರೆ. ಬೋರ್ ನೀರು ಸ್ನಾನ ಮಾಡಬಾರ್ದು. ಫುಲ್ ಈ ಗ್ಯಾಸ್ ಮ್ಯಾಗ ಇಟ್ಟಿನ್ರಿ ನನಗೆ ಇದನ್ನ ಈ ಥರ ಫುಲ್ ಲೋ ಫ್ಲೇಮ್ದಾಗ ಇಟ್ಕೋಬೇಕು. ಇದನ್ನ ಮಿಕ್ಸ್ ಮಾಡ್ಕೊಂಡು ಹಿಂಗೆ ನಾವೇನು ರುಬ್ಕೊಂಡಿರ್ತೀವಿ ಇದನ್ನೆಲ್ಲ ಚೆನ್ನಾಗಿ ಕುದ್ದ ಮೇಲೆ ಕರಿಬೇವು, ಹಾಂ ಸಾಂಬಾರ್ದು ಲಾಸ್ಟಿಗೆ ಹಾಕೋಬೇಕು ಮಮ್ಮಿ. ಇಲ್ಲ ಹಾಕೊಂಡ್ಬಿಡೋಣ. ಚೆನ್ನಾಗಿ ಕುದಿದ ಟೈಮ್ನಾಗ ಹಾಕ್ಬಿಟ್ರೆ ಕುದಿಯೋ ಟೈಮಿಗೆ ಕರಿಬೇವು, ಸಾಂಬಾರ್ದು ಎಲೆ, ಹಾಂ ಸಾಂಬಾರು ಸಣ್ಣ ಕಟ್ ಮಾಡಿ ಹಾಕ್ಬೇಕು. ಚಿಕ್ಕದು ತಗೋಬೇಕಾಯ್ತು. ಚಲೋ ಮಿಕ್ಸ್ ಆಗ್ತೈತೆ. ಅಷ್ಟೊಂದ್ಸತಿ ಫಾಸ್ಟ್ ಇರ್ತೀವಿ ನಾವು. ಈಗ ಕರಿಬೇವು ಹಾಕೊಂಡ್ಬಿಡ್ಲ? ಸ್ವಲ್ಪ ಬಿಸಿ ಆಗಿ ಫಸ್ಟ್ ಫಾಸ್ಟ್ ಆಗಿಡು, ಆಮೇಲೆ ಸ್ಲೋ ಇಟ್ಬಿಡು ಪೂರ. ಭಾಳ ಫಾಲೋ ಮಾಡೋದು ಭಾಳ ಚೆನ್ನಾಗಿ ಬರ್ತಿಲ್ಲ. ಶುಂಠಿ ಭಾಳ ಚಲೋ. ಅಂದ್ರೆ ಮೆಂತಿ ಹಾಕ್ತಾರಲ್ಲ, ತಂಪು ಭಾಳ ಆಗತ್ತೆ ಅಂತೇಳಿ ಶುಂಠಿ ಹಾಕ್ತಾರೆ, ಅದಕ್ಕೆ ಹೀಟ್ ಆಗ್ಲಿ ಅಂತೇಳಿ. ಮಮ್ಮಿ ನೀ ಇದನ್ನೆಲ್ಲ ನೋಡಿ, ಇದನ್ನ ಯಾರು ಹೇಳ್ಕೊಟ್ಟಿದ್ದು ನಿಂಗೆ? ಇದು ನಮ್ಮ ಆಂಧ್ರದಲ್ಲಿ ಹೇಳ್ಕೊಟ್ಟಿದ್ದು. ನಿಮ್ಮ ಅಜ್ಜಿ ಅವರು ಹೇಳ್ಕೊಟ್ಟಿದ್ದನ? ನಮ್ಮ ತಾರಕ ಮಾಡ್ತಿದ್ವಿ. ಮನ್ಯಾಗ ಮಾಡ್ತಿದ್ರು. ರಾಯಲಸೀಮಾ ಅನಂತಪುರದಲ್ಲಿ ನಮ್ಮ ಅಕ್ಕ ಮಾಡ್ತಿದ್ರು ತಾರಕ. ಮನ್ಯಾಗ ಹಿಂಗ್ ಮಾಡಿ ಹಚ್ಕೊಡ್ತೀವಿ. ಆಮೇಲೆ ಇವೆಲ್ಲ ಶಾಂಪೂ ಗಿಂಪು ಯೂಸ್ ಮಾಡಬಾರ್ದು. ಕುಚಲಕಾಯಿ ಮತ್ತೆ ಸೀಗೆಕಾಯಿ ಬರ್ತಾವ, ಅದನ್ನ ಚೆನ್ನಾಗಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡು ನೀರಿನಲ್ಲಿ ಕಲಸಿ ಸ್ನಾನ ಮಾಡಿದ್ರೆ ಯಾವ ಶಾಂಪೂ ಬೇಕಾಗಿಲ್ಲ. ಕುದಿಯೋದಲ್ಲ ಸ್ಲೋ ಇಟ್ಬಿಡು. ಸ್ಲೋ ಮಾಡಿ ಹೆಂಗ್ ಕುದಿಯಾಗ್ತದ. ಸ್ಲೋ ಇಟ್ಬಿಡು, ಪೂರ ಸ್ಲೋ. ಅಲ್ಬೇರೆ ಹಾಕಿದ್ವಲ್ಲ, ಅದಕ್ಕೆ ಜಿಗಿ ಜಿಗಿ.
ಇವಾಗ ಕರಿಬೇವು ಹಾಕ್ಬೇಕು. ಹ್ಞೂ ಸಾಂಬ್ರು ಇದೆಲ್ಲ ಸಣ್ಣ ಕಟ್ ಮಾಡಿ ಹಾಕ್ಬೇಕು. ಕಟ್ ಮಾಡಿದ್ದೀನಿ. ಕರ್ಬೇವು ಹಾಕ್ಕೊಂಡೈತ್ರಿ. ಈಗ ನಾ ಅಲ್ಲಿ ಒಳಗೆ ನಮ್ಮ ಮಮ್ಮಿಗೆ ಹೂ ಕಟ್ ಮಾಡ್ಕೊಡ್ತೀನಿ. ಇದೆಲ್ಲ ಇಡ್ಬೇಕು ಮಮ್ಮಿದ. ಇದು ಹಿಂದಿಂದೆಲ್ಲ ಹಾಕು, ಏನಾಗಲ್ಲ. ನಡೀತೈತಿ. ಯಾವುದು ವೇಸ್ಟ್ ಇಲ್ಲ. ಎಲ್ಲಾ ಕಡೆ ದಾಸವಾಳ ಸಿಕ್ಕೇ ಸಿಗ್ತಾವಲ್ರಿ. ನೋಡ್ರಿ ಅವು ಇಂದು ಇಷ್ಟ ಕೊಬ್ಬರಿ ಒಳಗೆ ಸಾಂಬ್ರು ಒಣಗಿಸ್ಬೇಕು. ಅದು ಪೌಡರ್ ಹಾಕಿ ಇಟ್ಬಿಡ್ಬೇಕು. ಭಾಳ ಹೆಲ್ತಿ. ಮಮ್ಮಿ ಒಂದು ಹಾಡು ಹಾಡು. ಒಂದು ಹಾಡು ಹಾಡು. ನಾನು ಹಾಡಲ್ಲ. ಯಾವ್ದಾರು ಒಂದು ಹಾಡು ಹಾಡು ಬರಲ್ಲ. ಹಾಡು ಯಾವ್ದಾರು ಒಂದು ಹಾಡು ನಿಮ್ಗೆ ಇಷ್ಟವಾದ ಹಾಡು ಬರಲ್ಲ. ಹಾಡು. ನೀನೇ ಹಾಡು. ನೀನು ಚೆನ್ನಾಗಿ ಹಾಡ್ತೀಯ. ನಾ ಎಲ್ಲ ಹಾಡ್ತೀನಿ. ಹಾಡು ನಂಗೆ ಬರೋದಿಲ್ಲ. ಕಲಿಬೇಕಮ್ಮ. ನೀನ್ ಕಲ್ತಿಲ್ಲ ಹಾಡ. ನಾನು ಮಾಡೋದು ಅಷ್ಟೇ ಕಲ್ತೀನಿ. ಹಾಡು ಅಂದ ಹಿಂದಿ ಹಾಡ್ತಿರ್ತಲ್ಲ ನೀ ಹಳಿ ಸಾಂಗ್ಗಳೆಲ್ಲ. ಜುಬಿ ಜುಬಿ ಜುಬ್ಬಿ ಜುಬಿ ಜುಬಿ ಜುಬ್ಬಿ ಹಾಡ್ತಲ್ಲ ನೀನು. ಹಾಡ ಜುಬಿ ಜುಬಿ ಜುಬ್ಬಿ ಹೇ ಹೇ ಹೇ. ನನಗೆ ಪಾಠ ಮಾಡ್ಬೇಕಂತ ನಾಟಕದಾಗ ತುಂಬಾ ಆಸೆ ಇತ್ತು. ನಿಮ್ಮ ಅಜ್ಜಿ ಬೇರೆ ಡ್ಯಾನ್ಸ್ ಮಾಡೋದೇ ಕಲಿಸ್ಬಿಟ್ರು. ಪಾಠ ಅಂದ್ರೆ ತುಂಬಾ ಇಷ್ಟ ಇತ್ತು. ಹೌದಾ? ನೆಲ್ಲಿಕಾಯಿ ಇರ್ತದಲ್ಲ, ಹಾ ಅದು ಹಾಕ್ಬೇಕು. ನೆಲ್ಲಿಕಾಯಿ ಇನ್ನೇನು ಯೂಸ್ ಮಾಡ್ಕೋಬಹುದು ಒಂಚೂರು ಹೇಳ್ಬಿಡ ಅವ್ರಿಗೆ. ನಮ್ ಕಡೆ ಎಷ್ಟು ಐಟಮ್ ಅದ ನಾವು ಅಷ್ಟೇ ಯೂಸ್ ಮಾಡ್ಕೊಂಡಿವ್ರಿ. ಇದ್ರಕ್ಕಿಂತ ಹೆಚ್ಚದಾಗಿ ನೆಲ್ಲಿಕಾಯಿ ಮತ್ತ ಅದಷ್ಟೇನಾ. ನೆಲ್ಲಿಕಾಯಿ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಅಂತ. ನಿಮ್ ಕಡೆ ಇದ್ರೆ ನೀವು ನೆಲ್ಲಿಕಾಯಿ ಹಾಕೋರಿ. ಹಾಕ್ಲಿ ಮಮ್ಮಿ ಇದನ್ನ. ಈಗ ನೋಡ್ರಿ ಸಣ್ಣಾಗಿ ಇದನ್ನ ಹೆಂಚ್ಕೊಂಡಿ. ನಾನು ಸಣ್ಣಾಗಿ ಹೆಂಚ್ಕೊಂಡಿನಿ. ಈಗ ಇದನ್ನ ಹಾಕ್ಲಿ ಮಮ್ಮಿ. ಹೂವು ಮಲ್ಕೊಂಡ್ಬಿಡೋದು. ಫುಲ್ ಕಣ್ಣು ತಂಪಾಗ್ಬಿಟ್ಟವ. ನಾಳೆ ಬೆಳಗ್ಗೆ ರಿಸಲ್ಟ್ ಹಂಗೆ ತಂದು ನಿಮ್ಗೆ ತೋರಿಸ್ತೀನಿ. ಬರೀ ಹೆಂಗೆ ಅನ್ಸಾದತ್ತೆ ಎಣ್ಣೆ ಮಕ್ಕೊಂಡೇನ ನೋಡ್ರಿ. ನಮ್ಮ ಸಂಜೆವ್ರ ನಮ್ಮ ಮಮ್ಮಿ ಎಣ್ಣೆ ಮಸಾಜ್ ಮಾಡತ್ತಾರು. ಹಂಗ ನಿದ್ದೆ ಮಾಡತ್ತಾರು. ಹೆಂಗೈತೆ ಎಣ್ಣೆ? ಸೂಪರ್. ಹಾ ಸೂಪರ್. ಸ್ಮೆಲ್ ಬಿರಿಯಾನಿಗೆ ಮಸಾಲೆ ಹಾಕಿರ್ತಾರಲ್ಲ ಹಂಗೈತೆ. ಚಲೋ ಐತೆ ಎಣ್ಣೆ ಬಾರಿ. ಹೆಂಗ ಅನ್ಸಾತೈತಿ? ಈಗ ಜಸ್ಟ್ ಹಚ್ಚಾರು. ಇನ್ನೊಂದು ಅರ್ಧ ತಾಸಿಲ್ಲ 1 ತಾಸು ಸ್ವಲ್ಪ ಕೂದಲ ಎಣ್ಣಿಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಆಯ್ತು ಅಂದ್ರೆ ಫೀಲ್ ಹೆಂಗ್ ಬರ್ತೈತೆ ಅಂತ ಅವಾಗ ಗೊತ್ತಾಗುತ್ತೆ. ಮಸ್ತ್ ಮಸಾಜ್ ಮಾಡಿದ್ಲ. ಎಷ್ಟು ಚಂದ ಸ್ಮೂತ್ ಆಗ್ಯಾವ ಹೇರ್ ನೋಡ್ಬೋದು ನೀವು. ಮತ್ತು ನೀವು ಯಾವ ಶಾಂಪೂ ಬೇಕಾದ್ರೆ ಯೂಸ್ ಮಾಡ್ಕೊಂಡು ವಾಶ್ ಮಾಡ್ಕೋಬೋದು. ಇದೇ ಅದಂತ ಏನಿಲ್ಲ. ಮಸ್ತ್ ನೋಡ್ರಿ. ಇಲ್ಲಿಗ ನಂಗೆ ಡ್ಯಾಂಡ್ರಫ್ ಆಗಿತ್ತು ಭಾಳ. ಅದೆಲ್ಲ ಬರೀ ಒಂದಿನ ನೈಟ್ ಹಚ್ಕೊಂಡು ಎಣ್ಣೆ ಹಚ್ಕೊಂಡು ವಾಶ್ ಮಾಡ್ಕೊಂಡು ಸಂಬಂಧ ಎಲ್ಲ ಹೋಗ್ಯಾವ. ಡ್ಯಾಂಡ್ರಫ್ ಏನೂ ಇಲ್ಲ. ಆದಷ್ಟು ಈ ಥರ ಮನೆ ಮದ್ದುಗಳ್ನ ಯೂಸ್ ಮಾಡ್ಕೊಡ್ರಿ ನೀವು. ಮತ್ತು ನೀವು ಯೂಸ್ ಮಾಡಿ ಆದ್ಮೇಲೆ ನಂಗೆ ಕಮೆಂಟ್ ಮಾಡಿರಿ ಹೆಂಗೆ ಅನಿಸ್ತಂತಂದು ನಿಮಗಿದು ಆಯಿಲ್. ಇದೇ ರೀತಿ ಇನ್ನೂ ಆದಷ್ಟು ಫ್ರೀ ಟೈಮ್ದಾಗ ವೀಡಿಯೋಸ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ರೀ. ಇಷ್ಟೊತ್ತವರೆಗೂ ಯಾರ್ಯಾರು ನಮ್ಮ ವೀಡಿಯೋ ನೋಡಿರಲ್ಲ ಎಲ್ಲರಿಗೂ ಹೃದಯಪೂರ್ವಕ ತುಂಬ ಧನ್ಯವಾದಗಳು. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ. ಬಾಯ್ ಬಾಯ್.